ಪ್ರತಿದಿನ ಸೂರ್ಯನ ಉದಯದ ಜೊತೆಗೆ ಹೊಸ ಕಥೆಗಳು ಸೃಷ್ಟಿಯಾಗತ್ತೆ. ಸ್ವಲ್ಪ ಸಂಘರ್ಷ, ಸ್ವಲ್ಪ ಇಚ್ಛೆಗಳು, ಸ್ವಲ್ಪ ಯಾತ್ರೆಗಳು. ಆದರೆ ಎಲ್ಲ ಕಥೆಗಳು ಪರಿಪೂರ್ಣ ಆಗೋದಿಲ್ಲ. ಸಕಲ ಸಂಘರ್ಷಗಳನ್ನು ಗೆಲ್ಲೋಕ್ಕಾಗಲ್ಲ, ಸಕಲ ಇಚ್ಛೆಗಳು ಪ್ರಾಪ್ತಿಯಾಗಲ್ಲ. ಹಾಗೆ ಹಲವು ಯಾತ್ರೆಗಳು ಅಪೂರ್ಣವಾಗಿ ಉಳಿದೋಗುತ್ತವೆ. ಯಾಕೆ? ಪ್ರಯತ್ನನೇ ಸರಿಯಿಲ್ಲ ಅಂತ ನಿಮ್ಮಲ್ಲಿ ಕೆಲವರು ಹೇಳ್ಬೋದು. ನಿಶ್ಚಯ ದೃಢ ಇರಲಿಲ್ಲ ಅಂತ ಇನ್ನು ಕೆಲವರು ಅನ್ಕೋಬಹುದು. ಕೆಲವರು ಕೋಪ ಮಾಡ್ಕೋತಾರೆ. ಇನ್ನು ಕೆಲವರು ಅಪಯಶಸ್ಸಿನ ಹೊರೆನ ತಮ್ಮ ಭಾಗ್ಯದ ಹೆಗಲಿಗೆ ಹಾಕ್ಬಿಡ್ತಾರೆ. ಆದರೆ ಇದೆಲ್ಲದಕ್ಕೂ ಕಾರಣ ಕೇವಲ ಒಂದು ತತ್ವದ ಕೊರತೆ. ಕಮ್ಮಿ ಆಗಿರೋದು 2 ಅಕ್ಷರ. ಕಮ್ಮಿ ಇರೋದು ಪ್ರೇಮ. ಪ್ರೇಮ ಇದು ನಮ್ಮ ಶಾಸ್ತ್ರಗಳ ಪರಿಭಾಷೆಗಳಲ್ಲೂ ಸಿಗಲ್ಲ. ನಮ್ಮ ಶಸ್ತ್ರಗಳ ಬಲದಲ್ಲೂ, ಪಾತಾಳದ ತಳಗಳಲ್ಲೂ, ಆಕಾಶದ ಧಾರೆಗಳಲ್ಲೂ ಇಲ್ಲ. ಈ ಪ್ರೇಮ ಎಲ್ಲಿದೆ ಹಾಗಾದ್ರೆ? ಹೇಗೆ ಪಡ್ಕೊಳ್ಳೋದು ಇದನ್ನ? ಪ್ರೇಮ ಪಡೆಯೋ ದಾರಿ ಯಾವುದಿದೆ? ಇವಿಷ್ಟನ್ನು ಅರ್ಥ ಮಾಡಿಸೋ ಪ್ರಯತ್ನ ನಡೀತಿರುತ್ತೆ. ಹಾಗಾದ್ರೆ ಬನ್ನಿ, ಈ ಯಾತ್ರೆಯಲ್ಲಿ ಭಾಗಿಯಾಗಿ, ಈ ಪ್ರೇಮದ ಭಾವ ತೀವ್ರತೆಯ ಮಹಾಕಥೆಗೆ ಸಾಕ್ಷಿಯಾಗಿ. ಇದು ಅಲೌಕಿಕವಾದರೂ ಇದೇ ಲೋಕದಲ್ಲಿ ರಚನೆಯಾಗಿತ್ತು. ಆದರೆ ಈ ಯಾತ್ರೆಗೆ ನಿಮಗೆ ಯಾವುದೇ ರೀತಿ ಶುಲ್ಕ ಇರಲ್ಲ, ಯಾವ ಪರಿಚಯ ಪತ್ರನೂ ಬೇಕಿಲ್ಲ. ಒಂದೇ ಒಂದು ಸಲ ಮನಸ್ಸಿಂದ ಹೇಳ್ಬಿಡಿ, ರಾಧೆ ರಾಧೆ.